ಹೋಗ ಹೋಗ ಹಂಗೆ ಮುಂದೆ ಹೋಗ ರೋಡ್ ಮೇಲೆ ಹೋಗ. ಏ ಇಲ್ಲಿ 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 ಹೋಗಿ. ಏಯ್ ಹಂಗೆ ಮಾಡ್ಬೇಡ. ಅದೇ ಜಗ್ಗ ಬಟ್ ನಾನು ಕೊಂಡ್ಕೊಂಡೆ. ಏ ನೀನು ನಿಲ್ಬೇಡ, ಹಂಗಿದ್ ಮಾಡ. ಈ ಕಡೆ ಬರ ಬರ ಬಾರ ಮುಂದೆ ಹೋಗ. ಹೋಗು ತಡಿ 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 ತಡಿ. ಏ ತಡಿಯ. ಹೋಗು ಮುಂದೆ ಹೋಗು, ನೋಡ್ಬೇಡ ಈ ಕಡೆ. ತಡಿಯೋ ತಡಿ. ಇಲ್ಲಿ ಆದ್ರೆ ಹೆಂಗ್ ಕಾಣಿಸ್ತದೆ? ಈ ಕಡೆ ಬರ್ರ. ಏಯ್ ಸೈಕಲ್ ಹಿಡ್ಕೊ. ಹೋಗ. ಗುಡ್ ನೈಟ್, ಬಾಯ್ ಬಾಯ್. ಹೋಗ ಮುಂದೆ ಹೋಗ. ಏ ಆಟ ಆಡಿ. ಶೂಟಿಂಗ್ ಈಗಿನ ಬಸ್ ಇದಾವ್ರಿ ಇಲ್ಲಿ ಬಸ್ಸಿನ ಕಟ್ ಮಾಡೋದು ಇದು ಮಾಡ್ತಾರೆ. ಹಾಂ ಬಸ್ಸಿನ ಬರಂಗೆ ಆಗ್ತಾನೆ ನಮ್ಗೆ ಮಾಡೋದು. ಹಾಂ ಹಾಂ ಬಸ್ ಬರಲ್ಲ ಅಲ್ರಿ ಇಲ್ಲಿ. ಅದು ರೋಡ್ ಸಂಬಂಧ.
ಏನು ಕೆಲಸ ಮಾಡ್ತೀವಿ ನೀವು? ದನ ಒಕ್ಕಲ್ತನ ಮಾಡ್ತೀವಿ. ಇಲ್ಲಿ ಭಾಳ ಜನ ಕೆಲಸಕ್ಕೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ, ಯಾಕೆ? ಹೌದು, ಕೆಲಸಕ್ಕೆ ಹೋಗ್ತಾರೆ. ಯಾಕಂದ್ರೆ ಮಕ್ಕಳೆಲ್ಲ ಹೋಗ್ತಾರಲ್ಲ ಸುಮಾರು ಜನ. ಮತ್ತೆ ಹೋಗ್ತಾರೆ, ಮತ್ತೆ ಊಟಕ್ಕೆ ಬೇಕಲ್ಲ. ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲರೂ ಮಾಡ್ಬೇಕು. ಮತ್ತೆ ಅವರು ಸ್ಕೂಲಿಗೆ ಏನು ಸ್ಕೂಲಿಗೆ ಹೋಗೋರು ಹೋಗ್ತಾರೆ ಅಂತಾರೆ. ಸುಮಾರು ಜನ ಸ್ಕೂಲ್ಗೆ ಹೋಗಲ್ವಲ್ಲ, ಅದಕ್ಕೆ ನೀವೇನು ಹೇಳ್ತೀರಿ? ನಾವೇನು ಹೇಳಪ್ಪ, ಹೋಗ್ಬೇಕು ಅನ್ಸುತ್ತಾ? ಏನು ಅನ್ಸುತ್ತೆ ನಿಮಗೆ? ಏನ ಸ್ಕೂಲಿಗೆ ಹೋಗ್ಬೇಕು ಅನ್ಸುತ್ತಾ? ಏನು ಅನ್ಸುತ್ತೆ ಯಾರು ನಾವ? ನಿಮಗೆ ನಮಗೇನು ಬರ್ಸ ಮರೆ. ಅಲ್ಲ, ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ ನಿಮಗೆ? ಹೋಗ್ತಾರೆ, ಮತ್ತೆ ಕಳಿಸ್ತಲ್ಲ. ಮತ್ತೆ ಅಲ್ಲ, ಏನು ಸಮಸ್ಯೆ ಏನು ನಿಮ್ಮೂರಲ್ಲಿ ಅಷ್ಟೊಂದು ಕೆಲಸಕ್ಕೆಲ್ಲ ಹೋಗೋದು, ಮಕ್ಕಳೆಲ್ಲ ಕೆಲಸಕ್ಕೆ ಹೋಗೋದು? ಏನು ಕೆಲಸ ಬರೀ ಮಾಡಿ ಉಣೋದು, ಮತ್ತಿನ್ನೇನದ? ಒಂದು ನಿಮಿಷ. ಏನದಿಲ್ಲ ಅಣ್ಣದ ಏನು ಕಾಯದು ನಾವು ಒಕ್ಕಲ್ತನ ಮಾಡ್ತೀವಿ. ಮಕ್ಕಳ ಕಡೆ ಹೆಚ್ಚು ಕಮ್ಮಿ ಇದ್ದಾರು ಓದ್ತಾರೆ ದುಡ್ಲಾಕ. ಈ ಕಡೆ ಮತ್ತೆ ಒಬ್ಬೊಬ್ರು ಒಂಟಿಗಾರಿದ್ರೆ ಭೂಮಿ ಸೇನೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ನಾವು ಯಜಮಾನ್ರ ಮೆತ್ತಗಾದ್ರೆ ಮನೆಯಾಗ ಸರಿ ಆಯ್ತು. ಅಲ್ಲ, ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋದು ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಈಗ ನೀವು ಸುಮಾರು ಜನ ಓದಿಲ್ಲ, ಮಕ್ಕಳು ಅಟ್ಲೀಸ್ಟ್ ಓದ್ಬೇಕು ಅಂತ ಅನ್ಸುತ್ತಾ ನಿಮಗೆ? ಹಾಂ, ಓದ್ಬೇಕು. ಹಾಕ್ಯಾರ ಶಾಲೆಗೆ ಹಾಕ್ಯಾವ ಹುಡುಗರು. ಇನ್ನು ಉಳಿದವರೆಲ್ಲ ಸುಮಾರು ಜನ ಇನ್ನೂ ಸಣ್ಣವ ಸುಮಾರು ಜನ ಸ್ಕೂಲ್ಗೆ ಹೋಗಲ್ವಲ್ಲ, ಅದಕ್ಕೆ. ಇಲ್ಲ ಕೂಲಿಗೆ ಓದ್ತಾರೆ ರೀ. ಕೂಲಿಗೆ ಕುಂತ್ಕೊಂಡ್ರೆ ಯಾವ್ದು ಬರ್ತದೆ ರೀ? ಎಲ್ಲ ಕೂಲಿ ಮಾಡ್ತಾರೆ, ಒಕ್ಕಲ್ತನ ಮಾಡ್ತಾರೆ, ಮತ್ತೆ ಇನ್ನೊಂದು ಮಾಡ್ತಾರೆ. ಏನು ಮತ್ತೆ ಯಾವುದೋ ಹೊಟ್ಟೆ ಬದುಕು ಪ್ರಯತ್ನ ಮಾಡ್ಬೇಕಲ್ಲ. ಶಾಲೆ ಭಾಳಷ್ಟು ಕಡಿಮೆ ನೀವು ಅಂದಂಗೆ, ಕೂಲಿಗೆ ಭಾಳ ಓದ್ತಾರೆ. ನಿಮ್ಮ ಹೆಸರು? ವೆಂಕಪ್ಪ. ಶಾಲೆ ಜಗ್ಗಿ ಓದಿಸಿದೆ, ಗಳೇನೇ ಓಡಲಿಲ್ಲ. ಮಲ್ಕಾಡ್ ಕಂಪ್ನಿಯಾಗ 14 ವರ್ಷ ಇದ್ದು ಬಂದು ಮತ್ತೆ ಈಗ ಕೂಲಿ ಮಾಡ್ಲಕ್ಕತ್ತೇನೆ. ಏನು ಹೇಳ ಯಾರದು? ನಮ್ಮ ಮಗ. ಅದಕ್ಕೆ ಮತ್ತೆ ಏನು ಮಾಡೋದಿಲ್ಲ, ಸುಮ್ಮನೆ ಕುಂತೀವಿ ಜೋರಾಗಿ. ಅದಕ್ಕೆ ಸ್ಕೂಲಿಗೆ ಕಳಿಸ್ಬಾರ್ದಾ? ಮತ್ತೆ ಕಂಪ್ನಿಯಾಗ 14 ವರ್ಷ ಇದ್ಗೆ ಬಿಟ್ಟು ಕೊಟ್ಟು ಬಂದ. ಮತ್ತೆ ಏನು ಸಾಲಿ ಮುಟ್ಟ ಹೋಯ್ದಾನೆ, ಸಾಲಿ ಹೋದ್ರೆ ನಿಮ್ಮಂಥವ್ರು ಹೇಳಿದ ಮ್ಯಾಕೆ ಹಾಕಿದೆ. ಕುಂಡರ ನಾವು ದುಡ್ಡು ಸಾಯೋಣ ಅದಕ್ಕೆ ಬಿಟ್ಟು ಕೊಡ್ತೀವಿ. ಅಲ್ಲಿ ಬಿಟ್ಟು ಕೊಟ್ಟು ಬಂದು ಇಲ್ಲಿ ಕುಂತ್ಬಿಟ್ಟು. ಮೊಮ್ಮಕ್ಕಳು? ಮೊಮ್ಮಗ ಸಾಲಿ ಓದ್ತಾನೆ ಹೋಗುತ್ತೆ. ನಿಮ್ಮ ಹೆಸರು? ನಾಗಪ್ಪನ್ರಿ. ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುತ್ತೆ, ಬಡವರಿದ್ದು ಶಾಲೆಗೆ ಕಳಿಸ್ತಾರೆ. ಬಡವರಿದ್ದು ಅಲ್ಲಿ ಹೋಗಲಿ, ಅಲ್ಲಿ ಹೋಗಲಿ, ಅಲ್ಲಿ ಹೋಗಲಿ. ಯಾವುದಿದು?
ಟಾಮ್ ಟಾಮ್ ಬಂತು. ತಾಲೂಕು ಜಿಲ್ಲೆ ಗೊತ್ತಿಲ್ಲ. ರಾಜ್ಯ ಯಾವುದು? ಖಂಡ ಖಂಡ ಪ್ರಪಂಚನೇ.
ಅಂತ ಸುಮ್ಮನೆ ರೈಟಿಂಗ್ ಲೆಟರ್ ಹಾಕ್ತಾರೆ ಅದಕ್ಕೆ ನಾವು ಅದನ್ನ ನೀಲಾಂಗಿ పోసి ఇంకొక కలుపుకుంటే లేదు అక్కడ ఏం లేదు సార్ నీళ్ళు ఆన్ చేసి వస్తే ఏం కాదు సార్ ನೇಗಿಲವಾಗಿ ಪದ್ಯದ ಸಾರಾಂಶವನ್ನ ತಿಳ್ಕೊಳ್ಳೋಣ. ಈಗ ನಾನು ಓದ್ತೀನಿ, ಹೇಳ್ಬೇಕಂದ್ರೆ ಗೊತ್ತಾಯ್ತಾ? ಪದ್ಯ 6. ದೇವದೂತ ಕಾಯಕದ ಮಂತ್ರವನ್ನು ನಿತ್ಯ ಪಠಿಸುತ್ತಾ ಸ್ವರ್ಗ ಬೇರೆ ಉಂಟೆ ಮರಳೆ ಎಂದು ಕೇಳುತ್ತಾ ಭೂಮಿಗಿಳಿದು ಬಂದನೊಬ್ಬ ದೇವದೂತ. ಸಾಕು ಸಾಕು. ನಿನ್ನ ಹೆಸರು ಪುಟ? ದೇವಮ್ಮ. ಯಾವುದು? ಕಂದಳ್. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 5ನೇ ಕ್ಲಾಸ್. ಶಾಲೆ ಹೇಗಿದೆ? ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾ ಇದ್ದಾರಾ? ಹ್ಮ್. ಹೇಳು, ಏನೇನು ಹೇಳ್ಕೊಡ್ತಾರೆ? ಚೆನ್ನಾಗಿ ಹೇಳ್ಕೊಡ್ತಾರೆ, ಪಾಠ ಅದು ಚೆನ್ನಾಗಿ. ಎಷ್ಟನೇ ಈಗ ನೀನು ಎಲ್ಲಿಂದ ಬರ್ತೀಯಾ? ಕಂದಳ್. ನೀನು ಬರ್ಬೇಕಾದ್ರೆ ಯಾರ್ಯಾರು ಬರ್ತೀಯ? ಜೊತೆಗೆ ಯಾರ್ಯಾರು ಕರ್ಕೊಂಡ್ಬರ್ತೀಯ? ನಮ್ಮ ತಮ್ಮನ ನಾವೊಬ್ಬಕ್ಕೆ. ನಿನ್ನ ತಮ್ಮ ಎಷ್ಟನೇ ಕ್ಲಾಸು? ನಮ್ಮ ತಮ್ಮ ಇನ್ನೊಬ್ಬ ತಾನ್ರಿ 1ನೇ ಕ್ಲಾಸ್ ಅಂತ. ಅಲ್ಲ, ಈಗ ತಮ್ಮ ನಿನ್ನ ಜೊತೆಗೆ ಕರ್ಕೊಂಡ್ಬರ್ತೀಯಲ್ಲ, ಯಾಕೆ? ನಮ್ಮ ಅಪ್ಪ ನಮ್ಮಮ್ಮ ಹೊಲಕ್ಕೆ ಹೋಗ್ತಾರ್ರಿ, ನಾನು ನಮ್ಮ ತಮ್ಮನ ಶಾಲೆಗೆ ಕರ್ಕೊಂಬ. ಅಂದ್ರೆ ಅವನು ಅಲ್ಲಿ ಮನೇಲಿ ಒಬ್ಬನೇ ಇರೋಕ್ಕಾಗಲ್ಲ ಅಂತ. ಈಗ ನಿಮ್ಮ ತಮ್ಮ ನಿನ್ನ ಜೊತೆ ಹೆಂಗೆ ತಮ್ಮ ಕ್ಲಾಸಲ್ಲೆಲ್ಲ? ಸುಮ್ಮನೆ ಇರ್ತಾನೆ. ನೀನು? ನಾನು ಏನು ಅಂಗಡಿಲಿಂದ ತಗೊಂಬರ್ತೀನಿ ರೀ, ತಿನ್ಕೊಂಡ್ಕೊಂಡು ಕೊಡ್ತೀನಿ ರೀ, ತಿನ್ಕೊಂಡ್ ಕುಂದಿರ್ತಾನೆ. ಆಮೇಲೆ ನೀನು ಪಾಠ ಎಲ್ಲ ಕೇಳ್ತೀಯಾ? ಹ್ಞೂ ರೀ. ಚೆನ್ನಾಗಿ ಓದ್ತಾ ಇದ್ದೆ. ಹಲೋ ಹಲೋ. ಅಲ್ಲೇ ಓದೋ ಸಾಲಕ್ಕೆ ನಾವು ಮೊನ್ನೆ ದೇವ್ರು ಮಾಡಿದೆವು. ಆಯ್ತು, ಈಗ ದೇವ್ರು ಮಾಡಿಕೇಸಿ ಮತ್ತೆ ಹೊಂಟೀವಿ ನಾವು. ಅಲ್ಲಿ ಇವ್ರ ಸ್ಕೂಲ್ ಸಾಲಕ್ಕೆ ಹೋಗೋದು ನಾವು. ಬೆಂಗಳೂರಾಗೆ ಬಾಗ್ಲೂರು ಯಲಹಂಕಕ್ಕೆ ಹತ್ರನೇ. ಶಾಲೆ ಮಾಸ್ತರ್ ಹೆಸ್ರೇನ? ಏನ್ ಎದರ್ತೀಯ? ಇಲ್ಲಿ ಎದುರುವಂಥದ್ದು ಏನಿರುತ್ತೆ? ಶಾಲೆಗೆ ಹೋಗ್ತಾ ಇದೆಯೋ ಇಲ್ಲ ಅಷ್ಟೇ? ಓಕೆ, ಶಾಲೆಗೆ ಸೇರ್ಸಮ್ಮ. ಏನೇ ಇರಲಿ ಹಂಗ ಅಂದಕ್ಕೆ ಹಾಕಿವಲ್ಲೇ ಈಗ ನಾವು ಕೇಳ್ತೇವೆ ಅಂತೇಳಿ ನೀವು ಸುಮ್ಮನೆ ಸುಳ್ಳು ಕರ್ಕೊಂಡು ಈಗ ನಮಗೆ ಸಮಸ್ಯೆ ಏನು ಬಂದಿದೆ ಅಂದ್ರೆ, ಈಗ ಶಾಲೆ ಬಿಟ್ಟ ಮಕ್ಕಳು ಜಾಸ್ತಿ ಆಗ್ತಾರಂದ್ರೆ ಇಲ್ಲಿ ಏನಿದೆಯಪ್ಪ ಅನ್ನುವಂತ ಬಂದಿದೆ. ಈಗ ಬೇರೆ ಜಿಲ್ಲೆಯವರು ಬಹಳ ಹಿಂದುಳಿದಿದೆ ಅಂತ ಹೇಳ್ತಾರೆ, ಅದರಲ್ಲಿ ಅಡ್ಮಿಷನ್ ಮಾಡಿದ್ರೆ ಸಂತೋಷ. ನಿಮ್ದು ಯಾವ ಊರಮ್ಮ? ಇವರು ಹೋಗ್ತಾರಿಲ್ಲ? ಯಾವುದು? MS ಪಾಳ್ಯ. MS ಪಾಳ್ಯದ ಏನಮ್ಮ ನಿನ್ನ ಹೆಸರು? ಏನು ಪುಟ್ಟ? ಮಾತಾಡಲಿ. ಎಷ್ಟನೇ ಕ್ಲಾಸ್? ಇಡೀ ವರ್ಷ ಅಲ್ಲೇ ಇರ್ತೀರಿ ನೀವು? ಹಂಗೆ
ಹಂಗೆ ಇರ್ತೀರಿ ಇಡೀ ವರ್ಷ ಇರಲ್ಲ ಇವು ಅದಕ್ಕೆ ನಮ್ದು ಶಾಲೆ ಬಿಟ್ಟ ಮಕ್ಕಳು ಜಾಸ್ತಿ ನಮ್ಗೆ ಯಾದಗಿರಿ ಹೈಲೈಟ್ ಆಗ್ಬಿಟ್ಟಿವಿ ನಾವು ಅಲ್ಲೇ ಬೆಂಗಳೂರು ಯಾದಗಿರಿ ಈ ಕಡೆ ಎಲ್ಲ ಅಲ್ಲೇ ಮತ್ತೆ ಈಗ ನಾವೇನ್ ಮಾಡೋಣ ಈ ಮಕ್ಕಳಿಗೋಸ್ಕರ ನಮ್ಮ ಡ್ಯೂಟಿ ನಾವು ಉದ್ರಿ ಪಗಾರ ತಗೊಳಂಗ ಆಗತ್ತಲ್ಲಪ್ಪ ಇವ್ರಿಗೋಸ್ಕರ ನಮ್ ಪಗಾರ ಕೊಡ್ತಾರೆ ಈಗ ಅವ್ರ ಹೊಟ್ಟೆ ಪಾಡಿಗೆ ಅಡ್ಮಿಷನ್ ಮಾಡಿ ಅಂತ ಹೇಳ್ತೀರಿ ನೋಡೋಣ ಏನಮ್ಮ ನಿನ್ನ ಹೆಸರು ಏನ್ ನಿನ್ನ ಹೆಸರು ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಗೆ ಬಂದ್ರಲ್ಲ ಇಲ್ಲ ಇಲ್ಲಿ ಸ್ಟೇಷನ್ದಾಗ ಇದ್ರಲ್ಲ ಯಾವ ಹೋಗ್ತಮ್ಮ ನೀನು ಯಾವ್ರಿಗೆ ಹೋಗ್ತಿ ಹಾ ಏನಮ್ಮ ಸ್ಕೂಲಿಗೆ ಹೋಗ್ತಾಳೆ ಹೋಗಲ್ಲ ಯಾವ ಊರು ಬಿಟ್ಟಾಳ ನೀವೇ ಬಿಡ್ತೀರ ನಾಗಿ ನೀವೇ ಬಿಡ್ತಾಳ ಇರ್ತೀವಿ ನಾವು ಸ್ವಲ್ಪ ದಿನ ಊರಲ್ಲಿ ಸ್ವಲ್ಪ ದಿನ ಬೆಂಗಳೂರಲ್ಲಿ ಇರ್ತೀವಿ ಈ ಕಡೆ ಹಾಸ್ಟೆಲ್ದಾಗ ಆಗ್ಬೇಕಲ್ಲ ಹಾಸ್ಟೆಲ್ ಎಲ್ಲ ಅದು ನಿಮ್ಮ ಸಲಗೆ ಅವರು ಸ್ಕೂಲ್ ಬಿಡ್ಸಿದ್ರೆ ಅವ್ರ ಭವಿಷ್ಯ ಏನಾಗುತ್ತೆ ಮುಂದೆ ಅವ್ನು ನಿಮ್ಮಂಗೆ ಇದೆ ಕೂಲಿ ಮಾಡ್ಕೊಂಡು ತಿರುಗಾಡ್ತಾನೆ ನಾವು ಒತ್ತಟ ಇರಲ್ಲಲ್ರಿ ಒತ್ತಡ ಅಂದ್ರೆ ಹಾಸ್ಟೆಲ್ ಇರ್ತದೆ ನೀವು 6 ತಿಂಗಳು ಒಂದ್ಸಲ ತಿಂಗಳ ಒಂದ್ಸಲ ಬಂದು ಹೋದ್ರನ ಎಲ್ಲ ಅವ್ರದ್ದು ಇದಾಗ್ತದೆ ಗೌರ್ಮೆಂಟ್ ಯಾವ ಸ್ಕೂಲ್ ಅಮ್ಮ ಈಗ ನಿಮ್ ತಯಾರಿ ಯಾರ ನಿಮ್ಮ ಈಗ ನಿಮ್ ತಂದೆ ಯಾರು ಇಲ್ಲಲ್ಲ ಬಂದಿಲ್ಲ ಸ್ಕೂಲ್ ಗೊತ್ತಿಲ್ಲ ಮಕ್ಕಳಿಗೆ ಇಲ್ಲ ನಿಮ್ಗೆ ಗೊತ್ತಿಲ್ಲ ಯಾವ ಸ್ಕೂಲ್ ಅಂತ ಹೇಳಿ ಕಡಿ ಇಲ್ಲಲ್ಲಮ್ಮ ಗೊತ್ತಿಲ್ಲ ಅಂತ ಇದೆಯಲ್ಲ ಇದೆಯಲ್ಲ ಈಗ ಎಷ್ಟು ದಿನ ಇರ್ತೀರಲ್ಲ ಬೆಂಗಳೂರು ಆಮೇಲೆ 3 ವರ್ಷ ಆದ್ಮೇಲೆ ಸ್ಕೂಲ್ ಹೆಂಗ್ ಮಾಡ್ತಾರೆ ಅಂತಾರವ್ರು ಯಾಕೆ ಏನ್ ಬೇಕೆಲ್ಲ ಕೊಡ್ತೀವಿ ಬಟ್ಟೆ ಬರೀ ಶೂ ಏನ್ ಬೇಕೆಲ್ಲ ಕೊಡ್ತೀವಿ ಅಕ್ಕಿ ಬೇಕಾದಂತ ಸೈಕಲ್ ಕೊಡೋದು ಕೊಡ್ತೀವಿ ಊಟ ಕೊಡೋದು ಕೊಡ್ತೀವಿ ಬಟ್ಟೆ ಬರೀ ಶೂ ಸಾಕ್ಸ್ ಏನ್ ಬೇಕು ಬೇಡ ಬರೀ ಅದೇ ನಾವು ಹೋಗ್ತೀವಲ್ಲ ಫಸ್ಟ್ ಕಸ್ತೂರ್ಬಾ ಶಾಲೆ ಇದೆ ಕಸ್ತೂರ್ಬಾ ಶಾಲೆ ಮಾಡಿದೀವಿ ಇವರು 24 ಗಂಟೆ ಅಲ್ಲೇ ಇರೋದು ಏನ್ ಫೆಸಿಲಿಟೀಸ್ ಬೇಕೆಲ್ಲ ಕೊಡ್ತೀವಿ ಒಂದ್ ಶಾಲೆನೇ ಮಾಡಿದೀವಿ ತಾಲೂಕಿಗೆ ಒಂದ್ರಂತೆ ಏನ್ ಮಾಡ್ಬೇಕು ಅಲ್ಲೇ ಏನಿದೆಯಮ್ಮ ಇಲ್ಲೇ ಇಲ್ಲ ಇಲ್ಲಿನ ಅಲ್ಲಿ ನಾವು ಆ ಕಡೆ ದುಡ್ಡು ಕಳ್ಕೊಂಡ್ ಬರೋದಿದ್ದೆಲ್ಲ ಅವರು ತಮ್ಮದವ್ರು ಅವ್ರು ಒಕ್ಕಲ್ತನ ಮಾಡ್ತಾರವಲ್ಲ ಅದು ನಾವು ಹೋಗಿಟ್ಟು ಇದು ಮಾಡೋದು ಅಲ್ಲಿ ಏನ್ ಮಾಡ್ತೀವಿ ಅಲ್ಲಿ ಕೆಲಸ ಮಾಡೋದ್ರಿ ಚಿಮಟ ಕೊಡೋದು ಇಟ್ಟಂಗ್ ಬರೋದು ಎಲ್ಲ ಅಲ್ಲಿ 250 ಇಲ್ಲಿ ಎಷ್ಟು ಕೊಡ್ತಾರೆ ಇಲ್ಲಿ 100 ಸಾಲ ಬಾಕಿ ಅದು ಹೋಗ್ಬೇಕಲ್ರಿ ಸರ್ ಅಲ್ಲಿ 200 ರೂಪಾಯಿ ಹೆಚ್ಚಿಗೆ ಆಯ್ತು ಅಲ್ಲಿ ನಿಮ್ಗೆ ಎಲ್ಲ ಬಿಲ್ ಕೊಡ್ಬೇಕು ಎಲ್ಲ ಆಗತ್ತಲ್ಲ ಮನೆ ರೆಂಟ್ ಬಾಡಿಗೆ ಮನೆ ಬಾಡಿಗೆ ನೀರು ರೆಂಟು ಕರೆಂಟಿಂದು ಎಲ್ಲ ಒಂದೇ ಆಗ್ತದೆ ನೀವು ಇಲ್ಲೇ ಮಾಡ್ಬೇಕು ಮನೆಗೆ ಚಾನಲ್ ಈ ಶಿಕ್ಷಣ ಇಲಾಖೆ ಹೌದಾ ಸರ್ ಬನ್ನಿ ಹೇಳಿ ಮುಂದೆ ಎಲ್ಲ ಇಲಾಖೆ ಕೆಲಸವನ್ನ ಮಾಡ್ಬೇಕಲ್ಲ ಏನ ಅಲ್ಲೇ ಒಬ್ರು ಇದ್ದಾರೆ ನೋಡು. ಅಲ್ಲೇ 3 ಜನ ಇದ್ದಾರೆ.
ಹಿಡ್ಕೊಂಡು ಹಿಡ್ಕೊಂಡು ಮಾತಾಡ ಇಲ್ಲಿ ಇಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾದಾಗ ನೋಡಿ ಮಾತಾಡ. ಯಾವ ಸ್ಕೂಲ್? ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್. ಏನು ಹೆಸರು ಸ್ಕೂಲ್ ಹೆಸರು? ಯಾವ ಇರೋದಲ್ಲಿ ಇರೋದು? ಸಿಂಗ್ಸಂದ್ರ. ಸಿಂಗ್ಸಂದ್ರನಾ? ಏನು ಕೊಡ್ತಾರೆ ಸ್ಕೂಲಲ್ಲಿ ನಿಮ್ಗೆ? ಏನೋ ಅಲ್ಲಿ ಬಿಸಿ ಊಟ ಆ ಥರ ಏನೋ ಮಧ್ಯಾಹ್ನ ಊಟ ಕೊಡ್ತಾರೆ ನಿಮ್ಗೆ ಇಲ್ಲಿ? ಕೊಡ್ತಾರೆ. ಮುಸ್ಲಿಂ ಶಾಲೆಗೆ ಹೋಗಲ್ಲ ನೀವು? ಇಲ್ಲಿ ಹೋಗಲ್ಲ. ಯಾಕೆ? ಮತ್ತೆ ಮುಸ್ಲಿಂ ಶಾಲೆಯೊಳಗೆ ನೀನು ಅಡ್ಮಿಷನ್ ಇದೆಯಲ್ಲಪ್ಪ? ಅಲ್ಲೇ ಆ ಕಡೆ ಇತ್ತು ಸರ್. ಇಲ್ಲಿ ಈ ಊರಾಗ ಇರಕ್ ಆಗಲ್ಲ, ದುಡಿಯಾಕ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಬಿಡಿಸಿ ಅಲ್ಲಿಗೆ ತಗೊಂಡು ಹೋದ್ವಿ ಸರ್. ಅಲ್ಲಿ ಸಮಸ್ಯೆ ಏನಾಗಿದೆ, ಸರ್. ಈ ಸ್ಟೂಡೆಂಟಿಗೆ ನೀವು ಈ ನಿನ್ ಮಗನಿಗೆ ಇಲ್ಲೇ ಅಡ್ಮಿಷನ್ ಮಾಡಿದ್ದೀರಾ, ಹೌದು ಸರ್. ನೀವು ಬೆಂಗಳೂರು ಹೋಗಿ ಅಡ್ಮಿಷನ್ ಮಾಡಿದ್ದೀರಾ. ಹೌದು ಸರ್. ನಮಗೇನು ಸಮಸ್ಯೆ ಬಂದಿದೆ, ಈ ಹುಡುಗ ಶಾಲೆ ಬಿಟ್ಟಿದ್ದಾನ ಅಂತ ಹೇಳಿ ನಾವು ರಿಪೋರ್ಟ್ ಕೊಡ್ತಾ ಇದೀವಿ. ಇದ್ರಂಗೆ ಶಾಲೆ ಬಿಟ್ಟ ಮಕ್ಕಳು ನಮ್ಮಲ್ಲಿ 100ರಲ್ಲಿ 20 ಮಕ್ಕಳು ಬಿಡ್ತಾ ಇದಾರ. ನಮ್ಮ ಮೇಲ್ಗಡೆ ಇರೋರು ಏನ್ ತಿಳ್ಕೊತಾರೆ, 20 ನೀವೇನ್ ಮಾಡ್ತಾ ಇದ್ದೀರಿ ಅಂತ ನಮಗೆ ಪ್ರಶ್ನೆ ಬಂದಾಗ ನಾವೇನ್ ಹೇಳ್ಬೇಕು ಎಂಬುದನ್ನ ನಿಮಗೆ ಕೇಳ್ತಾ ಇದೀವಿ. ಯಾಕೆ ಅಂತ ಹೇಳಿ ನಿಮ್ಗೆ ಕೇಳ್ತಾರೆ. ಅಲ್ಲೇ ಹೋಗ್ತಾರೆ ಬೆಂಗಳೂರೊಳಗಡೆ. ಮತ್ತೆ ಈ 3 ನಮ್ಮ ಮುಸ್ಟೂರ್ ಶಾಲೆ ಒಳಗಡೆ ಮುಸ್ಟೂರ್ ಶಾಲೆ ಒಳಗೆ ಹೆಸರಿದೆಯಲ್ಲ, ಇವ್ರಿಬ್ರದಿಲ್ಲ ಸರ್. ಇವನ್ ಒಬ್ಬಂದೇ ಇರೋದು. ಎಲ್ಲಿ ಮುಸ್ಟೂರ್ ಐತಿ, ಇವನ್ ಒಬ್ಬಂದೇ ಐತೆ. ಗೌರ್ಮೆಂಟ್ ಹೋಗ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್. ಇಲ್ಲಿ 1ನೇ ಕ್ಲಾಸ್ ಹಾಕಿದ್ವಿ. ಅಲ್ಲಿ ಹೋಗಿ 4ನೇ, ಅಲ್ಲೇ 4ನೇದು. ಇಲ್ಲಿ 6 ತಿಂಗಳೇ ಓದಿಸಿದ್ವಿ. ಇಲ್ಲಿ ನಮ್ಗೆ ಇರಕ್ ಆಗ್ಲಿಲ್ಲ, ಅಲ್ಲಿ ತಗೊಂಡೋಗಿ ಅಲ್ಲೇ ಹಾಕಿದ್ವಿ. ಮತ್ತೆ ಅಲ್ಲಿ ಮುಗಿದ ಮೇಲೆ ಇನ್ನೂ ರಿಟರ್ನ್ ಬರ್ತೀರಾ? ನಿಮ್ ಕೆಲಸ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇಲ್ಲ ಯಾವ ಅಡ್ಮಿಷನ್ ಹೆಂಗೆ? ಅಲ್ಲಿ ಹಂಗೇನಾಯ್ತಂದ್ರೆ ಇಲ್ಲಿ ತಗೊಂಡ್ಬಂದು ಅಲ್ಲಿ 7ನೇ ಕ್ಲಾಸ್ ವರ್ಗಿದೆ. 7ನೇ ಕ್ಲಾಸ್ ಮುಗಿದ್ಮೇಲೆ ನಮ್ಗೆ ಅಲ್ಲಿ ಇರಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಊರಾಗ ಬಂದು ಎಲ್ಲನ ಕಾಲೇಜ್ಗ ಇಲ್ಲಮ್ಮ. ಇಲ್ಲಿ ಇವ್ರಿಗೆಲ್ಲ ಬೇಕಾದಂತ ಎಲ್ಲ ಎಲ್ಲ ಕೊಡ್ತಾರ. ದೂರ ಐತೆ ನಾವು ಇರಕ್ ಆಗಕ್ಕಿಲ್ಲ. ಹುಡುಗರಿಗೋಸ್ಕರ ಏನಿದೆ, ಹಾಸ್ಟೆಲ್ ಇದೆ. ಈ ಹುಡುಗರಿಗೆ ಹಾಸ್ಟೆಲ್ ಇದೆ. ಈ ಮಗುವಿಗೆ ಏನು ಫೆಸಿಲಿಟೀಸ್ ಬೇಕು, ಈ ಹುಡುಗರಿಗೆ ನೀವು ಅಲ್ಲೇ ಇರುವಂಥ ಮಕ್ಕಳಿಗೆ ಇದ್ರಂಗೆ ಇದ್ದವ್ರಿಗೆ ನಾವು 150 ಸೇರಿಸಿದ್ವಿ. ಆ ಮಕ್ಕಳಿಗೆ ಬರಲ್ಲ. ಈಗ ತಂದೆ ತಾಯಿ ಕರೆದ್ರು ಹೋಗ್ಲಿಕ್ಕೆ ರೆಡಿ ಇಲ್ಲ. ಅದಕ್ಕಂತಲ್ಲೇ ಸೇರಿಸಲ್ಲ ಅಂತ ಫೆಸಿಲಿಟೀಸ್ ಇದೆಯಲ್ಲ. ಕೆಲವೊಬ್ಬರಿಗೆ ಪೋಷಕರು ಗೊತ್ತಿಲ್ಲ ಈ ಥರ ಇದ್ದಿದ್ದು. ಈ ಥರ KGV ಸ್ಕೂಲ್ನಲ್ಲಿ ಏನೇನು ಈ ಥರ ನಮ್ಮ ಸೌಲಭ್ಯ ಸಿಗ್ತದೆ ನಮ್ಮ ಮಕ್ಕಳಂತ ಕೆಲವು ಪೋಷಕರು ಗೊತ್ತಿಲ್ಲ. ಹಂಗಾಗಿ ಏನೋ ಕೆಲವರು ತಿಳಿದವರಷ್ಟೇ ಅಲ್ಲಿ ಅಡ್ಮಿಷನ್ ಮಾಡ್ತಾರೆ ಅಷ್ಟೇ. ಮತ್ತೇನಿಲ್ಲ. ಅವರು ಪಾಪ ಹಳ್ಳಿಯಲ್ಲಿ ಹೋಗ್ತೀರಾ ಅದಕ್ಕೆ ಹುಡುಗಿಗೆ? ನಮ್ಮ ಹತ್ರ ಸ್ಕೂಲ್ ಇದೆ. ಇವ್ರಿಗೆ ಇಲ್ಲಿ ಬಿಟ್ಟವ್ರಿ ಹೆಣ್ಮಕ್ಳದ್ದು ಹಾಸ್ಟೆಲ್. ಅಲ್ಲೇ ನಮ್ಗೆ ಬಿಟ್ಟಿರಕ್ ಆಗಲ್ಲ. ಮಕ್ಕಳು ಅವ್ರ ಅಜ್ಜಿ ತಾತ ಎಲ್ಲ ಇದಾರೆ. ನಾವಿಲ್ಲೇ ಬಿಟ್ಟು ಅಲ್ಲಿ ಇರ್ಬೋದು. ನಮ್ಗೆ ಇರಕ್ ಆಗಲ್ಲ ಅಂತ ಓದ್ತೀವಿ ಸರ್. ಓದಿಸ್ತೀವಿ ಸರ್. ನಮ್ ಕಷ್ಟ ಬಿಡಿಸಿಲ್ಲ ಸರ್. ಅದ್ರಗೋಸ್ಕರ ಕೆಲಸ ಇದೆ. ಇನ್ನ 4 ದಿವಸ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಬೈತಾರೆ. ಅದಕ್ಕೆ ಅವ್ರಿಗೋಸ್ಕರ ರಜೆ ತಗೊಂಡ್ರೆ ಬೈತಾರೆ ಸರ್. 1 ವಾರದೊಳಗೆ ಬರ್ಬೇಕು ಹುಡುಗರು ಅಂತ ಮೊನ್ನೆ ಫೋನ್ ಮಾಡಿ ಬೈದ್ರು ಸರ್. ಅವರು ಅಲ್ಲ ಮೊಹರಂದಾಗ ಬಂದಿದ್ವಿ, ಬೈದ್ರು. ಈಗ ಎಕ್ಸಾಮ್ ಅದಕ್ಕೆ ಬೈತಾರೆ. ಸ್ಕೂಲ್ ಬಿಡಿಸಿದ್ರೆ ನಿಮ್ಗೆ ಜೈಲಿಗೆ ಹಾಕ್ತಾರೆ. ಅವ್ರ ಮಕ್ಕಳ ಭವಿಷ್ಯ ಹಾಳಾದ್ರೆ ನೀವೇ ಗೋಣಿಗಾರ ತಿಳ್ಕೊಂಡಿಟ್ಟು ಅವ್ರು ಏನಿಲ್ಲ. ಎಕ್ಸಾಮ್ ಟೈಮಲ್ಲಿ ಮಾತ್ರ ನೀವು ಯಾವುದೇ ಕೆಲಸ ಬಿಟ್ಬಿಟ್ಟು ಅದಕ್ಕೆ ಮುಂದಿನ ತಿಂಗಳ ಎಕ್ಸಾಮ್ ಆ ಟೈಮಲ್ಲಿ ಈ ಥರ ಆಯ್ತು ಅಂದ್ರೆ ಅವ್ರ ಭವಿಷ್ಯ ಹಾಳಾಗ್ತದೆ. ಒಂದು ಪೇಪರ್ ಐತೆ ಅಂದ್ರೆ ವರ್ಷ ಅದೇ ಕ್ಲಾಸ್ನ ಕೊಡ್ಬೇಕು. ಅದು ಭಾಳ ಇಷ್ಟ ಆಗ್ಯಾವ. ಸರಿಯಾಗಿ ಓದ್ತಾರೆ. ಇನ್ನು ನೋಡ ಇನ್ನೊಂದು 2 ನಾವು ಎಲ್ಲಿ ಅಂದ್ರೆ ಜನರಲ್ ಬಗ್ಗೆ ಎಲ್ಲಿ ಇರ್ತದೆ ಅಲ್ಲಿ ನಮ್ಗೆ ಜನರಲ್ಲೇ ಮುಂದೆ ಹುಡುಗರು ಎಲ್ಲಿ ನೆಕ್ಸ್ಟ್ ಸ್ವಲ್ಪ ಮುಂದೆ ಇಲ್ಲ ಅಂದಿಬ್ಬರ ಇವ್ರ 3 ಅವ್ರ ಮಕ್ಕಳ್ರಿ. ನಾ ತಾಯಿ.
ಸಿಗಲ್ಲ ಅಮ್ಮ ನಿಮ್ ಮಾಡಕ್ಕೆ ಸಿಗುತ್ತದ ಈಗ ಮಳೆಗಾಲದಿಂದ ಸಲಾಗೆ ನೋಡ್ ಒಟ್ಟಿ ಬದುಕಿದಾನ ಶಾಲೆಗೆ ಹಾಕಿರ ಸ್ಕೂಲಿಗೆ ಹಾಕಿರ ಮಕ್ಕಳಿಗೆ ದುಡ್ಡು ಬೇಕಾ ದುಡ್ಡು ಬೇಕಾ ಹಾಕ್ಲಕ್ಕ ಸರ್ಕಾರ ಸ್ಕೂಲ್ನಾಗ ದುಡ್ಡು ಏನು ಬೇಕಾಗಿಲ್ಲ ನಮ್ಗೆ ಅದೇ ಬರೀ 10 ರೂಪಾಯಿ 20 ರೂಪಾಯಿ ಫೀಸ್ ಇರ್ತದ ವರ್ಷಕ್ಕೆ ಅಷ್ಟೇ ಮತ್ತೇನು ದುಡ್ಡು ಕೇಳಲ್ಲ ಅದೇ ಏನು ಪ್ರೈವೇಟ್ ದುಡ್ಡು ಇಲ್ಲಕ ನಡೆಯಲ್ಲ ಅಂತಾರ ಯಾವಾಗ ಕೇಳ್ಬೇಕು ಬಡವರಿಗೆ ದುಡ್ಡಿಲ್ಲ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬರೀ 10-15 ರೂಪಾಯಿ ಫೀಸ್ ಅಷ್ಟೇ ಫೀಸೇ ಇಲ್ಲ ಇದನ್ನ ಈಗ ಸರ್ಕಾರ ಅದನ್ನ ಫೀಸನ್ನ ಸರ್ಕಾರನೇ ಕೊಡ್ತಾರೆ ಯಾಕಂದ್ರೆ ಬಡ ಜನರು ಇದ್ದಾರೆ ಅವ್ರು ಕಟ್ಟಕ್ಕೆ 10 ರೂಪಾಯಿ ಕಟ್ಟಾಗಲ್ಲ ಅಂತ ಸರ್ಕಾರ ಕೊಡ್ತಾರೆ ನೀವು ಅಂತದ್ ಬಿಟ್ಟು ಅವರು ಪಾಪ ಈ 1ನೇ 2ನೇ ಕ್ಲಾಸ್ ಇರೋ ಮಕ್ಕಳಿಗೆ ನೀವು ಕರ್ಕೊಂಡು ಹೋದ್ರೆ ಅವ್ರ ಭವಿಷ್ಯ ಕಿಲ್ಲಣಕೇರಿ ಕಿಲ್ಲನಕೇರ ಈಗ ಉಚಿತವಾಗಿ ಶಾಲೆ ಸೇರ್ಸೋರು ಸೇರ್ಕೊಂಡು ನೋಡ್ರಿ ಇಲ್ಲ ನಮ್ಮ ಮಕ್ಕಳಿಗೆ ಅವ್ರಿಗೆಲ್ಲ ಬಟ್ಟಿ ಎಲ್ಲ ಕೊಡ್ಸಂಗ ನಾವು ಹಾಸ್ಟೆಲ್ದಾಗ ಇದು ಮಾಡ್ತೀವಿ ಅವ್ರಿಗೆ ದಣಿ ಅವ್ರು ಯಾರು ಹತ್ತಿಲ್ಲ ಮಾವೆಲ್ಲ ಸುಮ್ಮನೆ ಇದು ಯಾರಿಲ್ಲಮ್ಮ ಮತ್ತೆ ಅವ್ರಿಗೆ ನಾಳೆ ನಿಮ್ಮಂಗ ಅವ್ರಿಗೆ ಯಾವ್ದೇ ಸಿಮೆಂಟ್ ಕೆಲಸ ಟೇಂಗರ ಕೆಲಸ ಮಾಡ್ಬೇಕ್ರಿ ಆಮೇಲೆ ಬುದ್ಧಿ ಏನ್ ಕೊಡ್ತೀವಿ ಅವ್ರಿಗೆ ಒಂದು ಅಕ್ಷರ ಕರೆಕ್ಟ್ ಅದ ಕೇಳದ ಕಡೆಗೆ ತಪ್ಪಲ್ಲ ಯಾಕಂದ್ರೆ ಸಣ್ಣ ಮಕ್ಕಳ ಕಡೆಗೆ ಹೋಗ್ತಾರ್ರಿ ನಾವ ಮಗನ ಎತ್ತಿಗೆ ಸಣ್ಣದೈತಲ್ಲ ಇಷ್ಟು ದಿನ ಬಿಟ್ಟೋಗಿದ್ವಿ ಸಾಲಿಗೆ ಅಲ್ಲೇ ಊರಲ್ಲೇ ಬಿಟ್ಟಿದ್ವಿ ಬಿಟ್ಟಿದ್ವಲ್ಲ ಈಗ ಹುಡುಗನ ಎತ್ತಿಗೆ ಹೋಗ್ಬೇಕು ಈಗ ನಾವ್ ಹೋಗ್ಲಕ್ಕ ಅದಕ್ಕೆ ಸಾಲಿ ಬಿಟ್ಟಿಗೆಸಿಂದ ಬಂದನ ಅದಕ್ಕೆ ಕರ್ಕೊಂಡ್ ಹೊಂಟಿವಿ 1 ತಿಂಗಳ ಯಾರಿಗೆ ಇವನಿಗೆ ಆ ಹುಡುಗಗೆ ಆ ಹುಡುಗ ಹಚ್ಚಿಲ್ಲ ಅಂದ್ರೆ ಅಂಗಡಿ ಸಾಲಿಗೆ ಹೋಗ್ತಾನೆ ಯಾಕೆ ಅವನಿಗೆ 6 ವರ್ಷ ಇದೆಯಲ್ಲ ಎಷ್ಟು ವರ್ಷ 5 ವರ್ಷ ನಮ್ಮ ಹುಡುಗನೇ 7 ವರ್ಷ ನೋಡ್ರಿ ಹಚ್ಚಿಂದಿಲ್ಲ ನಮ್ಮೂರಿಗೆ ಈ ಹುಡುಗ ಕರ್ಕೊಂಡು ಹೋಗ್ತೀರಿ ಈಗ ಮತ್ತೆ ಈಗ ಶಾಲೆ ಬಿಟ್ಟಂಗ ಆಗತ್ತಲ್ಲ ಈಗ ಅವನು ಹೌದ್ರಿ ಸಾಲಿ ನಾವೇ ಬಿಡಿಸಿದ್ವಿ ಅಲ್ಲಿ ಬ್ಯಾರೆ ಹುಡುಗಿ ಇಷ್ಟು ಎತ್ತಿಗ್ಯಾಕ ಈಗ ಎತ್ತಿಗ್ಯಾಕಿಲ್ಲ ಅಂತಾರ ಅದಕ್ಕೆ ನನ್ನ ಏನಮ್ಮ ನಿಮ್ಮ ಹೆಸರು ತಿಪ್ಪಮ್ಮ ನೋಡ್ರಿ ತಿಪ್ಪಮ್ಮರೇ ನೀವೇನ್ ನಮ್ಮ ಅಕ್ಕನ ಸಮಾನರಿದ್ದೀರಿ ನಾವು ಆ ಮಗುವಿಗೆ ಅಂದೇ ಶಾಲೆ ಬಿಡ್ಸಂಗ ನಿಮ್ಗೆ ಅಧಿಕಾರ ಇಲ್ಲ ಹಂಗೆ ಹೇಳಲೇಬಾರ್ದು ಈಗ ನಿಮಗೆ ಗೊತ್ತಿಲ್ಲಲ್ಲ ಇದೇ ನಾವು ಪ್ರಚಾರ ಮಾಡ್ತಾ ಇರೋದು ಶಿಕ್ಷಣ ಹಕ್ಕು ಬಂದಿದೆ ಮಕ್ಕಳ ಹಕ್ಕಿದೆ ಸ್ಕೂಲಿಗೆ ಹೋಗುವಂಥದ್ದು ಅವ್ರ ಹಕ್ಕದು ನಾವು ಕಳ್ಸಲ್ಲ ಅನ್ನುವಂಥದ್ದು ನನ್ನ ಮಗು ಇದೆ ನಾನು ಹುಡ್ಸಿದ್ದೀನಿ ಅನ್ನುವಂಥದ್ದು ಇಲ್ಲ ಹುಡ್ಸಿದ ಮೇಲ್ಗಡೆ ಅದ್ರ ಹಕ್ಕೇನಿದೆ ಕೊಡೋದು ನಿಮ್ಮ ಜವಾಬ್ದಾರಿ ನಿನ್ನ ಡ್ಯೂಟಿ ಅದು ಈಗ ಶಾಲೆ ಇಲ್ರಿ ಅವ್ರ ಮನೆಯವ್ರ ಹತ್ತಾರಿಲ್ಲ ಬರ್ತಾನ ಮಳೆ ಬರ್ತಾನ ಮಾತಾಡ್ರಿ ಕಳಿಸ್ತೀನಿ ಅಂತಂದಾರ ಕಳಿಸ್ಲಿ ಏನಮ್ಮ ನಮ್ಮ ಮಳೆ ಹೋಗ್ಯಾನ್ರಿ ಹೊರಗ ಈಗ ಬರ್ತಾನ ಕಳ್ತೀವಿ ಈಗ ನೀವೇನ್ ಮಾಡ್ಬೇಕಮ್ಮ ನಿಮ್ಮ ಮಕ್ಳಿಗೆ ಅವ್ರ ತರ ದೊಡ್ಡ ಆಫೀಸರ್ ಮಾಡ್ಬೇಕಾ ಅಥವಾ ಏನ್ ಹಂಗೆ ನಿಮಗ್ ತೊಂದ್ರೆ ಏನಿದೆ ತೊಂದ್ರೆ ಅಂತೂ ಏನಿಲ್ಲಲ್ಲ ಆ ನಿನ್ ಮಗನಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಏನ್ ತೊಂದ್ರೆ ಐತಿ ಏನ್ ತೊಂದ್ರೆ ಇಲ್ಲ ಹಾ ಮತ್ತೆ ತೊಂದ್ರೆ ಏನೈತಿ ಹೇಳಿ ಇಲ್ಲ ಏನಾದ್ರು ಈಗ ಆ ಮಗುವಿಗೆ ನಿಮ್ಗೆ ಕಲಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಬಟ್ಟೆ ಕೊಡ್ತೀವಿ ಏನ್ ಬೇಕು ಹೇಳಿ ಶೂ ಅವ್ನ ಬೆಲ್ಟು ಏನ್ ಬೇಕು ಹೇಳ್ರಿ ನಿಮ್ಮ ಮನೆಯೊಳಗೆ ಸಿಗ್ಲಾರ್ದಂತ ಊಟವನ್ನ ಕೊಡ್ತೀವಿ ಹಾಸ್ಟೆಲ್ ಒಳಗಡೆ ಯಾರು ಕೊಡಲ್ಲ ಸರ್ಕಾರ ಕೊಡಕತ್ತದ ಏನ್ ಬೇಕು ಎಲ್ಲ ಫೆಸಿಲಿಟೀಸ್ ಕೊಡ್ತೀವಲ್ಲ ಫೆಸಿಲಿಟೀಸ್ ಕೊಟ್ಟರು ಕೂಡ ನೀವು ಸ್ಕೂಲಿಗೆ ಎಲ್ಲಿದಾರ ನಿಮ್ಮ ಯಜಮಾನ್ರು ಕರೆ ಅಮ್ಮ ಕರೆ ನಿಮ್ಮ ಯಜಮಾನ್ರಿಗಾದ್ರೂ ಕೇಳೋಣ ಹೌದು ಏನು ನೋಡ್ತೀನಿ ನನ್ನ ಭವಿಷ್ಯದಲ್ಲಿ ನಾನು ಹುಟ್ಟಿದ್ದು 1976ರಲ್ಲಿ ಹುಟ್ಟಿದ ಮೇಲೆ ನಮ್ಮ ಅಪ್ಪ ಸ್ಕೂಲ್ಗೆ ಹಾಕಿದ ಯಾವಾಗ 76ರಲ್ಲಿ ಹುಟ್ಟಿದ ಮೇಲೆ ನಮ್ಮ ಅಪ್ಪ ಸ್ಕೂಲ್ಗೆ ಹಾಕಿದ್ದು 85ಕ್ಕೆ ಹಾಕಿದ್ರು ಸ್ಕೂಲಲ್ಲಿ ನಾನು 3 ವರ್ಷ ಓದಿದೆ 3 ವರ್ಷ ಓದ್ರೂ ಕೂಡ ಮಾಸ್ಟ್ರ್ ಅವರು ನನಗೆ ಒಳ್ಳೆ ಎಜುಕೇಷನ್ ಕೊಡಲಿಲ್ಲ ಮನೆಯಲ್ಲಿ ಸ್ಕೂಲ್ಗೆ ಹೋಗೋಂಥ ಅಪ್ಪ ಅಮ್ಮ ಚಿಕ್ಕ ಹುಡುಗ ಇದ್ದೆ ಅವಾಗ ನಾನು ಹೊಲದಲ್ಲಿ ಹೋಗ್ಬೇಕು ಕೆಲಸ ಮಾಡಬೇಕು ಸಾಲಿಗೆ ಹೋಗು ಮತ್ತು ಮನೆಗೆ ಬಾ ಮತ್ತು ಕಟ್ಟಿಗೋರು ಕಡಿ ಮತ್ತು ಮನೆಗೆ ಬಂದು ಕೇಸಿ ನೀರು ತಂದು ಹಾಕು ಅದು ಮಾಡು ಇದು ಮಾಡು ಮ್ಯಾಳೆ ಸೋರಕತ್ತದ ಮ್ಯಾಳಿಗೆ ತೂತಾಗ್ಯವ ನೀನು ಮಾಡು ಹಂಗೆ ಮಾಡು ಹಿಂಗೆ ಮಾಡಂತ ನನಗೆ ಭಾಳ ತೊಂದರೆ ಕೊಟ್ಟರು ಅದಕ್ಕೆ ಸರ್ ನಾನು ಡಿಸಿಷನ್ ಮಾಡಿದೆ ಅವಾಗ ನನಗೂ 9 ವರ್ಷ ಇರೋ ಮುಂದಾಗ
ಇದು ನನ್ನ ಜೀವನದಾಗ ನಡೆದ ಘಟನೆ. ಸಾಲಿ ಓದ ಬಂದಾಗ ಭಾಳ ಇಚ್ಛೆ ಇತ್ತು. ಅಪ್ಪವ್ವ ಯಾವಾಗ ಹಿಂಗೆ ತೊಂದರೆ ಕೊಟ್ಟರಲ್ಲ, ಸಾಲು ಬಿಟ್ಟೆ. ಓದ್ಸವ್ರನ್ನೇ ಯಾರಿಲ್ಲ. ಇವತ್ತು ಓದ್ಸ್ರಿ ಅಂತ ನೀವು ಬಂದಿರಿ. ಇವಾಗ ನೀವು ಓದ್ಸವ್ರು ಇವಾಗ ಬಂದಿರಲ್ಲ, ಅವಾಗ ನಮ್ಗೆ ಯಾರು ಬಂದಿಲ್ಲ. ಇದಕ್ಕೆ ನಾನು ನಿಮಗೆ ತುಂಬಾ ಕೈ ಮುಗಿತೀನಿ. ಈ ಮಕ್ಕಳಿಗೆ ನೀವೇನ್ ಹೇಳಕ್ಕೆ ನಾನು ಹೇಳ್ದೆ ಏನಪ್ಪ ಅಂದ್ರೆ, ಈ ಮಕ್ಕಳಿಗೆ ನಮ್ಗೆ ಅವತ್ತು ಓದ್ಸವ್ರು ಯಾರು ಸಿಕ್ಕಿಲ್ಲ. ನಮ್ಮ ಕಾಲದಾಗ ಓದ್ಸವ್ರು ಯಾರು ಸಿಕ್ಕಿಲ್ಲ. ಅವತ್ತು ನನ್ನ ಗಾಡಿ ಕಳಿಸ್ಕೇಸಿ 15 ರೂಪಾಯಿ ಕೂಲಿ ಮಾಡೀನಿ. ಈ ಮಕ್ಳಿಗೆ ನಾ ಏನಪ್ಪ ಇಷ್ಟಪಡ್ತೀನಿ ಅಂದ್ರೆ, ನನಗೆ ಓದ್ಸಾರ ಅವತ್ತು ಯಾರಿಲ್ಲ. ಇವತ್ತು ಇವರು ಬಡವರಾದ್ರೂ ಕೂಡ ಚಲೋ ಓದ್ಲಿ. ಅವತ್ತು ನಮ್ಗೆ ಓದ್ಸಾರ ಇಲ್ಲ. ಇವಾಗ ಓದ್ಸಕ್ ನೀವು ಬಂದಿರಿ ನಮ್ಮ ಕೈ ಹಿಡ್ಕೊಂಡು. ನಿಮ್ಮ ಜೊತೆ ನಾವು ಭಾಗಿಯಾಗಬೇಕು. ನಿಮ್ಮ ಮಾತು ಕೇಳ್ಕೊಂಡು ಮುಂದಿನ ಎಲ್ಲಾ ಮಕ್ಕಳು ಓದ್ಬೇಕು. ಅದೇ ನನ್ನ ಆಸೆ. ನಾವು ಓದ್ಲಿಲ್ಲ. ನನ್ನ ಹೆಸರು ನಾಗರಾಜು. ಚೆನ್ನಾಗಿ ಮಾತಾಡೋದು.